Hello, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಆಲ್ರೆಡಿ 10,000 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗ್ತಾ ಇದೀವಿ. ನೀವು ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಪೇಜ್ ಅಲ್ಲಿರೋ ಅದರ್ ವಿಡಿಯೋಸ್ ನ ನೋಡಿ. ನಿಮ್ಗೆ ಇಷ್ಟ ಆದ್ರೆ, ಯೂಸ್ಫುಲ್ ಅನ್ಸಿದ್ರೆ, ಎಂಟರ್ಟೈನಿಂಗ್ ಅನ್ಸಿದ್ರೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ನನ್ನ ಗೋವಾ ವ್ಲಾಗ್ ನ ಪಾರ್ಟ್ 2 ವಿಡಿಯೋ ಇದು. ಸೊ ಆಲ್ರೆಡಿ ಪಾರ್ಟ್ 1 ವಿಡಿಯೋ ಬಂದಿದೆ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಜೊತೆ ನಾವು 4 ಜನ ಗೋವಾ ಟ್ರಿಪ್ಗೆ ಬಂದಿದ್ದೀವಿ. ಸೊ ನಾವ್ ಏನೇನ್ ಮಾಡ್ತೀವಿ ಗೋವಾದಲ್ಲಿ ಅದನ್ನ ತೋರಿಸ್ತೀನಿ ಈ ವ್ಲಾಗ್ ಅಲ್ಲಿ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಕೊನೆವರೆಗೂ ವಿಡಿಯೋ ನೋಡೋದು ಮರಿಬೇಡಿ. ಸೊ ಇವಾಗ ನಾವು 400 rupees ಪರ್ ಗಾಡಿ, ಆಕ್ಚುಲಿ 2 ಗಾಡಿ ತಗೊಂಡ್ವಿ. ಹೊಸ ಗಾಡಿ ಅಂತ ಹೇಳ್ಬಿಟ್ಟು 400 rupees ಪರ್ ಗಾಡಿ ಕೊಟ್ಟಿದ್ದೀವಿ. ಸೊ 3 ಡೇಸಿಗೆ ತಗೊಂಡಿದ್ದೀವಿ. ಈಗ ನಾವು 4 ಜನ ಇರೋದ್ರಿಂದ ಇಬ್ರು ಒಂದೊಂದು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಂಜನಾದಲ್ಲಿ ಯಾವುದಾದ್ರೂ ಒಂದು ಕೆಫೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಲೆಟ್ಸ್ ಸಿ. ಹಾಗೆ ಈ ಸೆಕೆ, ಎಷ್ಟು ಸೆಕೆ ಅಂದರೆ ನೀವು ನೋಡ್ಬೋದು, ಎಷ್ಟು ಸ್ವೆಟ್ ಆಗಿ ಹೋಗಿದ್ದೀನಿ ಎಲ್ಲ ಕಡೆಯಿಂದನೂ ಅಂತ. ಸಖತ್ ಸೆಕೆ ಆಗ್ತಾ ಇದೆ. ಸೊ ಇವಾಗ ನಾವು ಇದು ಯಾವುದೋ ಬಚ್ಚೋಸ್ ಅಂತ ಹೇಳ್ಬಿಟ್ಟು ಒಂದು ಕಾಫಿ ಕೆಫೆಗೆ ಬಂದಿದ್ದೀವಿ. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಐ ಥಿಂಕ್ ವಾಪಸ್ ಕಳಿಸ್ತಾ ಇದೆ. ಏನೋ ವಾಪಸ್ ಕಳಿಸಿದ್ದು ದೇವ್ರೆ. ಸೊ ಇವಾಗ ನಾನೊಂದು ಚಿಕನ್ ಬೌಲ್ ತಗೊಂಡಿದ್ದೀನಿ. ಇದ್ರಲ್ಲಿ ನೋಡ್ಬೋದು ಏನೇನು ವೆಜ್ಜೀಸು, ಕಿನುವಾ ಅಂಡ್ ಚಿಕನ್ ಇದೆ. ಅಂಡ್ ಇದು ಏನು ಸೀತಾಫಲದ್ದು ಜ್ಯೂಸ್ ಸ್ಮೂತಿ ತರ ತಗೊಂಡಿದ್ದೀನಿ. ಸೊ ಇದು ನನ್ನ ಒಂದು ಊಟ. ಅಂಡ್ ಪ್ರೈಸ್ನ ಟೇಸ್ಟ್ ಮಾಡ್ತೀನಿ. ಇದೇ ಆಕ್ಚುಲಿ ನಾವು ಬಂದಿದ್ದ ಕೆಫೆ ನೇಮು ರಾಯ್ ಕೆಫೆ ಅಂಜನಾ ಅಂತ ಹೇಳ್ಬಿಟ್ಟು. ಫ್ಯಾಟ್ ಫಿಶ್ ಪಕ್ಕದಲ್ಲಿದೆ. ದ ಫುಡ್ ವಾಸ್ ಕ್ವೈಟ್ ಗುಡ್ ಆ್ಯಂಡ್ ಆಲ್ಸೋ ತುಂಬ ಕಡಿಮೆ ಪ್ರೈಸ್ ಇತ್ತು. ಜಾಸ್ತಿ ಹೋದೆ ಅಂತೇಳಿ Hi Soumya, what are you eating today? Hello, I'm having poha. I'm having poha. Cheers. ಚೆನ್ನಾಗಿದ್ಯಾ ಕಾಫಿ? ಓಕೆ, ಚೆನ್ನಾಗಿದ್ಯಾ? ಓಕೆ, ನಾಟ್ ಬ್ಯಾಡ್. ವಾಯ್ಸ್ ಆದ್ರೂ ಕೇಳ್ಸಂಗ್ ಮಾತಾಡ್ ಸೌಮ್ಯ. ಹೇಳು ಏನ್ ತಿಂತಾ ಇದ್ಯಾ? I'm having poha and ಕಾಫಿ. ಓಕೆ, ಚಿಯರ್ಸ್. ಆ್ಯಕ್ಚುಲಿ ನಾವು ಗಾಡಿನಲ್ಲಿ ಬಂದ್ವಿ. ಬಟ್ ಏನಪ್ಪ ಅಂತ ಹೇಳಿದ್ರೆ ತನು ಬಿಂದು ಇಬ್ರು ನಿಧಾನಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಸೌಮ್ಯ ಹಾಯ್ ಎಳ್ನೀರು ಕುಡಿತಾ ಇದ್ದಾಳೆ. ಟೇಸ್ಟ್ ಹೆಂಗಿದೆ? ಜೋರಾಗಿ ಕೇಳ್ಸಂಗೆ ಹೇಳ್ಬೇಕು ನೀನು. ಗುಡ್ಡಾ ಇದು ಫ್ಲೆಶ್ ತಕೊಡಲ್ವಾ? ಸೊ ಈಗ ಸದ್ಯಕ್ಕೆ ಏನಾಗಿದೆ ಗೊತ್ತಾ, ಬೆಳಿಗ್ಗೆನೆ ಇನ್ನೊಂದು ಗಾಡಿದು ತನು ಕೀ ಕಳ್ದಾಕಿದ್ವಿ, ಎಲ್ಲೋ ಬೀಳ್ಸ್ಕೊಂಡ್ಬಿಟ್ಟಿದ್ದಾಳೆ. ಅದ್ರ ಗಾಡಿದು ಡ್ಯೂಪ್ಲಿಕೇಟ್ ಕೀನ ಮಾಡ್ಸಿದ್ವಿ, ಅದೆಲ್ಲ ಮುಗೀತು. ಇವಾಗ ಹೆಲ್ಮೆಟ್ ಹಾಕೊಂಡಂಗೆ ಬಂದಿದ್ದಾರೆ ಅವರಿಬ್ರು. ನಾವಿಬ್ರು ಮುಂದೆ ಬಂದ್ಬಿಟ್ವಿ, ಗೊತ್ತಾಗ್ಲಿಲ್ಲ. ಸೊ ಅವರಿಬ್ರು ಹೆಲ್ಮೆಟ್ ಹಾಕೊಂಡಂಗೆ ಬಂದಿದ್ರೆ ಪೊಲೀಸ್ ಗಾಡಿ ಹಿಡ್ಕೊಂಡಿದಾರಂತೆ. ಇವಾಗ ಅಲ್ಲಿ ಹೋಗ್ತಾ ಇದೀವಿ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಸೊ ಇವರ ತನು ಅಂದ್ರೆ ಹೇಳಿ ಬೆಳಿಗ್ಗೆಯಿಂದ ಏನೇನ್ ಮಹಾ ಕಾರ್ಯಗಳನ್ನ ಮಾಡಿದ್ದೀರ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನು. ಸೀರಿಯಸ್. ಓಕೆ, ಇವ್ರನ್ನ ಕೇಳಿದ್ರೆ ಹೇಳ್ತಾರೆ. ಸೊ ಬಿಂದು ಎಕ್ಸ್ಪ್ಲೈನ್ ಮಾಡು ಏನಾಯ್ತು ಇವತ್ತು ಅಂತ. ಬೆಳಗ್ಗೆ ಕೀಗಳು ಆಮೇಲೆ ಕೀ ಅವ್ರಿಗೆ ಅವ್ರ ಜೊತೆನೆ ಮಾತಾಡೋಣ ಅಂತ ಹೋದ್ವಿ, ಅದು ಹಾಳಾಯ್ತು. ಹೋಗಿ ಕೀ ಅವನ್ನೇ ಕಾಲಿಗೆ ಬಿದ್ದು ದಮ್ಮಯ್ಯ ಅಂತೀನಿ ಬಂದ್ಬಿಡೋಣ ಸರಿ ಮಾಡ್ಕೊಡು ಅಂತ ಹೇಳಿ ಅವ್ರು ಕರ್ಕೊಂಡ್ಬಂದು ಹೋಗಿ ಸರಿ ಮಾಡಿ ಡ್ಯೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಸರಿ ಮಾಡಿಸಿ ಬಂದು ತಿಂಡಿ ತಿಂದು ಹೊರಟ್ರೆ. ಅಲ್ಲಿಂದ ಹೊರಟಿ ಸಾಕು ಇದ್ರಲ್ಲಿ ಹೆಲ್ಮೆಟ್ ಹಾಕೋದೇ ಬರ್ದ ನನಗೂ ಗೊತ್ತಿಲ್ಲ. ನಾನು ಅವಳು ಹಿಂದೆ ಕೂತಿದ್ದೆ, ನಾನು ನೋಟಿಸ್ ಮಾಡಿಲ್ಲ. ಬಂದ್ವಿ ಪೊಲೀಸ್ ಇಂದ ಆಕ್ಚುಲಿ ಮುಂದೆ ಪಾಸ್ ಆದ್ವಿ.
ಲೆಟರ್ ಕೊಟ್ಟು ಎಲ್ಲಿ 1000 rupees ಕಟ್ಬೋದು, ಆದ್ರೆ ಎಲ್ಲಿ ಅದನ್ನ ತಪ್ಸಕ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಎಲ್ಲಿ ಹೋಗ್ತೀಯೋ ಅನ್ನೋ ಭಯದಲ್ಲಿ ನಿಲ್ಸಿ ಅವ್ನು ಯಾರೋ ಯಪ್ಪ ಸರ್ 500 ಕೊಡ್ತೀನಿ ಅಂದ್ರೆ ನೀನ್ 500 ಕೊಡು, ನಾನ್ 500 ಕೊಟ್ಬಿಡ್ತೀನಿ ನಿನಗೆ ಅಂತ ಸರಿ ಸಾವು ಹೋಗ್ಲಿ ಬಿಡು ಅಂತ ಅವನಿಗೆ ಇವಳು ಮಚ್ಚಿ ಕೊಡ್ಲಾ ಬೇಡವಾ ಅಂತ ಕೊಟ್ಟು 500 ಕೊಡ್ಲಾ 1000 ಕೊಡ್ಲಾ ಅಂತ ಕೇಳ್ತಾ ಇದ್ದಾಳೆ ಅವಳು. ಸೊ ಸಾವು ಹೋಗ್ಲಿ ಬಿಡಂತ 5000 rupees ಕೊಟ್ಟು ಡಬ್ ಅಂತ ಮಾಡಿ ಕುತ್ಕೊಂಡ್ಲು ಮಚ್ಚಿ ಕೀ ಇಲ್ಲ ಕೀನ ಡಿಕ್ಕಿಗೆ ಹಾಕಿ ಕ್ಲೋಸ್ ಮಾಡಿದ್ರು. ಗೊತ್ತೇ ಆಗ್ತಾ ಇಲ್ಲ. ಆ ಪೊಲೀಸ್ ಅವ್ರ ಜೊತೆ ಫಸ್ಟ್ ಕಿರಿಕಿರಿ ಮಾಡ್ಕೊಂಡಿದೀವಿ. ಓದ್ಲು ಪೊಲೀಸ್ ಹತ್ರ ಸರ್ ನೀವೇ ಕೀ ತಗೊಂಡಿದ್ದೀರ, ಚೆಕ್ ಮಾಡ್ತಿದ್ದಾರೆ. ಮೇಡಮ್ ನಮ್ಗೆ ರೈಟ್ಸ್ ಇರಲ್ಲ, ನಾವು ಕೀ ತಗೊಂಡಿಲ್ಲ ಅಂತ. ಅದು ಅವ್ನು ಹಿಂದಿ ಮಾತಾಡ್ತಾನೆ, ನನ್ಗೆ ಬರಲ್ಲ. ಏನೋ ಹಿಂದಿ ಬರಲ್ಲ, ಅವನಿಗೆ ಕನ್ನಡ ಬರಲ್ಲ, ಅರ್ಧ ಬರ್ತಾ ಇಂಗ್ಲಿಷ್. I don't take ಅಂತೆ. ಅಯ್ಯೋ ಸಾವು ಏನ್ ಮಾಡೋಣ. ಅವ್ನು ಯಾರೋ ಹೋಗ್ತಾ ಇದ್ದ, ಅಣ್ಣ ಕೈ ಮುಗಿತೀನಿ ತಕ್ಕೋ. ಅವ್ನು ಯಾರೋ ಫುಲ್ ಎತ್ತಿ ಇವಳು ಕೈ ಒಳಗಾಕಿ ಪರ್ಸ್ ಅರ್ಧ್ರು ಪರವಾಗಿಲ್ಲ ಅಂತ ಜೋರ ಕಿತ್ತಿರೋದು. ಪುಣ್ಯಕ್ ಸಿಕ್ತು. ಪರ್ಸ್ ಅರ್ಧೋಯ್ತಾ? ಇಲ್ಲ ಇಲ್ಲ ಸದ್ಯ ಅದೊಂದಾಗಿದ್ರೆ ತರು ಇವತ್ ನೆನ್ಸ್ಕೊಂಡಿರೋಳು. ಇವತ್ತು ನನ್ ಬರ್ತಡೆ ನಾಳೆಗೆ. ಓಕೆ ಅದೇ ಟ್ಯೂಸ್ಡೇ ನನ್ ಬರ್ತಡೆ. ಬರ್ಡೇ ಮುಂಚೆ ಅಂತಾನೆ ಟ್ರಿಪ್ಪಿಗೆ ಬಂದ್ರೆ ಒಂದು ತಿಂಗಳದೋಯ್ತು. 700 rupees ಲೈಫಲ್ಲೇ ಮರಿಯಲ್ಲ. ಮರಿಬಾರ್ದು. ತನು ಏನ್ ಗೊತ್ತಾ, 700 ಒಬ್ಳದೆಲ್ಲ ಡಿವೈಡೆಡ್ ಬೈ 400 ಅಲ್ಲ. ಏನ್ ಗೊತ್ತಾ ತನು, ಟ್ರಿಪ್ ಇಸ್ ನಾಟ್ ಅಬೌಟ್ ಏನೋ ನಾವೇನೋ ಒಂದ್ 10 ಪ್ಲೇಸ್ ನ ನೋಡ್ಕೊ ಬಂದ್ವು ಅಂತ ಹೇಳ್ಬಿಟ್ಟು, ಬಟ್ ಎಕ್ಸ್ಪೀರಿಯನ್ಸಸ್ ಫನ್. ಏನು ಟ್ರಿಪ್ ಇಸ್ ಆಲ್ ಅಬೌಟ್ ಕಾಂಡ್ ಏನು ಹಂಗಂದ್ರೆ ಕಾಂಡ್ ಅಂದ್ರೆ ಶಿ ಇಸ್ ಲೈಕ್ ಇಂಗ್ಲಿಷ್ ಟೀಚರ್ ಫಾರ್ ಅಸ್. ಅದು ಗೊತ್ತಿಲ್ಲ ಮಚ್ಚಿ ನಮ್ಗೆ. ಹೆಂಗೆ ಎಕ್ಸಾಮ್ ಬರ್ತಿ ಹೆಂಗ್ ಪಾಸ್ ಆಗಿಲ್ಲ ಗೊತ್ತಿಲ್ಲ. ವಾಟ್ ಡು ಯು ಮೀನ್ ಬೈ ಕಾಂಡ್? ಕಾಂಡ್ ಮೀನ್ಸ್ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತಲ್ಲ ವಿತೌಟ್ ಪ್ಲಾನಿಂಗ್. ಅದು ತುಂಬಾ ಕ್ರಿಯೇಟ್ ಆಗಿದೆ. ಒಂದ್ ತಿಂಗಳಿಂದ ನಾವು ಪ್ಲಾನ್ ಮಾಡಿರೋದು ಎಲ್ಲ ಚೆನ್ನಾಗಿತ್ತು. ದಿಸ್ ಇಸ್ ಹೌ ಯು ಪ್ಲಾನ್, ಡೋಂಟ್ ಪ್ಲಾನ್ ಬಿಫೋರ್. ಅದರಿಂದ ನಾನು ಇನ್ನೂ ಆಚೆ ಬಂದಿಲ್ಲ. ಸೊ ತನು ಇಟ್ಸ್ ಓಕೆ ತನು, ನಾವೇ ಕೊಡ್ತೀವಿ. ಡಿವೈಡೆಡ್ ಬೈ 4 ಮಾಡೋದು. ಮಾಡಿದಾಳೆ ಮಚ್ಚಿ ಕಾರಲ್ಲಿ ಕೂತು ಬೈಕಲ್ಲಿ ಕೂತ್ಕೊಂಡು. ನನಗೆ ಯಾವ ಕೀ ಲಾಕ್ ಆಯ್ತು ಡಿಕ್ಕಿಯಲ್ಲಿ ಬಂದು ಪೊಲೀಸ್ ಹತ್ರ ಹೇಳ್ಬಿಟ್ಟು ಹೋದ್ಲಾ. ಮತ್ತೆ ಬಂದು ನೋಡಿದ್ಲು, ಇಲ್ಲ ಮಚ್ಚಿ ಡಿಕ್ಕಿ ತೆಗಿಬೇಕು ಅಂತಂದ್ರೆ ಕೀ ಅಲ್ಲಿ ಹಾಕಿರ್ಬೇಕು, ನಾ ಫಾರ್ ಶೋರ್ ಅವ್ನ್ ತಗೊಂಡೋಗಿದ್ದಾನೆ. ಮತ್ತೋದ್ಲು ಅವನೇನೋ ಕಯ ಅಂದು ಇವಳು ವಾಪಸ್ ಒಂದಿನ. ಅವನ್ ಯಾರೋ ಹುಡುಗ ಕೈ ಮುಗಿತೀನಿ, ಅಣ್ಣ ಪ್ಲೀಸ್ ಹಿಂಗ್ ಲಾಕ್ ಆಗಿದೆ, ಓಪನ್ ಕೀ ಕೊಡಿ ಅಂತ. ನಾನು ಕೀನೇ ಒಳಗಡೆ. ಸದ್ಯ ಹೆಂಗೋ ನಾವೇನ್ ಗೊತ್ತಾ, ನಾನು ಸೌಮ್ಯ ನಿಂತಿದ್ದೀವಿ. ಇವಳು ಸೌಮ್ಯ ನನಗೆ ಇನ್ನ ಫುಲ್ ಹೇಳಿಲ್ಲ ಕೀ ಒಳಗಡೆ ಐತೆ ಅಂತ. ಪೊಲೀಸ್ ಕೈಲಿ ಸಿಗಾಕೊಂಡ್ರು ಅಂತ ಹೇಳಿದ್ಲ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀನಿ. ಆಮೇಲೆ ಹೇಳ್ತಾ ಇದ್ದಾಳೆ ಅದೊಂದೇ ಇಲ್ಲ ಇನ್ನೊಂದೈತೆ ಅಂತ. ಅದ್ರ ನಿಧಾನಕ್ಕೆ ಮಾತಾಡೋದಲ್ವಾ. ಇನ್ನೊಂದೇನ್ ಸೌಮ್ಯ ಅಲ್ಲಿ ಹೋಗ್ತಾ ಹೇಳ್ತೀನಿ ಅಂತ ಹೇಳಿ ನನಗೆ ಮೊದ್ಲೇ ಕ್ಯೂರಿಯಾಸಿಟಿ ಗೊತ್ತ. ಆಮೇಲೆ ಹೇಳಿದ್ಲು ಕೀ ಒಳಗಡೆ ಹಾಕ್ಬಿಟ್ಟು ಮುಚ್ಚಿದ್ರೆ ಎಷ್ಟು ನಗು ಬಂತ. ಇವಳು ಹೋಗಿದ್ದಾಳ, ಫೋನ್ ಮಾಡಿ ಇಡ್ತಾ ಇದ್ದಾಳೆ. ಏನೋ ಮೇ ಬಿ ಎಲ್ಲಿ ಕುಡಿಯೋಕೆ ಅಂತ ಫೋನ್ ಮಾಡ್ತಿದ್ದಾಳೆ. ಮಚ್ಚಿ ಫೋನ್ ನೋಡಿ ಬಟ್ ನಂಗೆ ಆಗ್ತಾ ಇಲ್ಲ. ಬಿಟ್ಟು ಫುಲ್ ಹಾಕಿ ಒಳಗೆ ಹೋಗಿ ನಮ್ಗೆ ಅಲ್ಲಿವರೆಗೂ ನಾವೇನ್ ಡಿಸೈಡ್ ಮಾಡಿದ್ವಿ ಆ ಗಾಡಿ ಫೋನ್ ಮಾಡ್ಬೇಕು. ನಾನೇನ್ ಅನ್ಕೊಂಡೆ ಗೊತ್ತಾ, ಹೊಸ ಕೀ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ಇಲ್ಲ ಅವನೇನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕಿತ್ತು. ಪೊಲೀಸ್ ಅವನೇನ್ ಮಾಡ್ಬಿಟ್ಟ, ಫುಲ್ ಟ್ರ್ಯಾಕ್ ಮಾಡ್ತಿದ್ದ. ಗಾಡಿ ಅವನಿಗೆ ಫೋನ್ ಮಾಡಿ ಅವ್ನು ಓಪನ್, ಯಾರೋ ಬೇರೆಯವರು ಓಪನ್ ಮಾಡಕ್ಕೂ ಅವ್ನು ಬಿಡ್ತಾ ಇಲ್ಲ ಆಯ್ತಾ. ಗಾಡಿ ಅವನಿಗೆ ಫೋನ್ ಮಾಡಿ, ಓನರಿಗೆ ಫೋನ್ ಮಾಡಿ ಅಂತ. ಅವ್ನು ಯಾರೋ ಬಂದ ಪುಣ್ಯಾತ್ಮ ದೇವ್ರ ಕನ್ನಡದವನು. ಪಾಪ ಅವನು ಅವನನ್ನ ಸೇವ್ ಮಾಡಿದ್ರು. ಪಾಪ ಅವ್ರಿಗೊಂದು ಕೈ ಮುಗ್ದಿತ್ತು, ಥ್ಯಾಂಕ್ಸ್ ಅಂತ ಹೇಳಿ ಕೈ ಮುಗ್ದು ನಾನು ಯಾವ್ದೋ ಕಾರ್ ಒಳಗಡೆ ಹಾಕ್ಬಿಟ್ಟ ಒಳ್ಳೆ ಗಾಡಿ ರೆಡಿ ಹಾಕೋದು ಕುಸುಮ ಅನ್ಕೊಂಡೆ ಗೊತ್ತಾ. ನಾವ್ ಮುಂದೆ ಬಂದ್ಬಿಟ್ವಲ್ಲ, ಇವ್ರು
ನಿಧಾನಕ್ಕೆ ಬರ್ತಾವ್ರೆ, ಇರ್ಲಿ ಬಿಡು ನಿಧಾನಕ್ಕೆ ಬರ್ತಾವ್ರೆ ಅಂತ ಅನ್ಕೊಂಡ್ವಿ. ಆಮೇಲೆ ಸೌಮ್ಯ ನಿಲ್ಸು ಯಾಕೋ ಹಾಕೊಂಡ್ವಿ. ಆಮೇಲೆ ಅನ್ನಿಸ್ತು ನನಗೆ ಎಲ್ಲೋ ಆಕ್ಸಿಡೆಂಟ್ ಏನಾದ್ರು ಮಾಡ್ಕೊಬಿಟ್ಟವ್ರೆ, ಇವ್ರು ಫೋನೇ ಎತ್ಕೊಂತ ಇಲ್ಲ ಅಂತ. ನೀವು ಫೋನೇ ಎತ್ಕೊಂಡಿಲ್ವಲ್ಲ ಮಚ್ಚಿ, ಅಲ್ಲಿ ಟೆನ್ಷನ್ ಆಗಿದೆ, ಏನ್ ಮಾಡೋಣ. ಕ್ಯಾಬ್ ಡ್ರೈವರ್ಗೆ ಹೋಗ್ಬಿಟ್ಟು ಏನಾಯ್ತು ಗೊತ್ತಾ, ಅದು ಕ್ರಾಸ್ ಅಲ್ಲಿ ಬಂದ್ಬಿಟ್ಟು ಅವನು ಸರ್ ಸಾರಿ ಸರ್ ಅಂದ್ರು ಪಾಗಲ್ ಕ್ಯಾಬ್ ಅಂತ. ಇವಾಗ ಪ್ಯಾರಾ ರೋಡಿಗೆ ಬಂದಿದೀವಿ. ಸೊ ಇಲ್ಲೊಂದ್ ಸ್ವಲ್ಪ ಹೊತ್ತು ಫೋಟೋ ತಕೊಂಡು ಆಮೇಲೆ ಇನ್ನ ಏನಾದ್ರು ಕಳ್ದೋಗೋದಿದ್ರೆ ಟಚ್ ಅಪ್ಡೇಟ್ ಮಾಡ್ತೀವಿ. ನೆಕ್ಸ್ಟ್ ನಾವಿಲ್ಲಿ ಶುಗರ್ ಕೇನ್ ಜ್ಯೂಸ್ ನ ಕುಡಿಯೋಣ ಅಂತ ನಿಲ್ಸಿದೀವಿ ಗಾಡಿನ. ಐಸಾ ನಂತರ ನಾವು ಅಲ್ಲಿಂದ ಡೈರೆಕ್ಟ್ ಬಾಗ ಬೀಚಿಗೆ ಬಂದು ಇಲ್ಲೊಂದು ಜ್ಯೂಸ್ ಸೆಂಟರಲ್ಲಿ ಜ್ಯೂಸ್ ಕುಡಿದ್ವಿ. ಹಾಗೆ ನಾನೊಂದು ಮಾವಿನಕಾಯಿ ಕೂಡ ತೊಗೊಂಡೆ. ಸೊ ಅದಾದ ನಂತರ ನಾವು ಬಾಗ ಬೀಚ್ ಹತ್ರಲ್ಲಿ ರೆಸ್ಟೋರೆಂಟ್ಸ್ ಇರ್ತಾವಲ್ಲ ಹೊರಗಡೆ, ಶಾಕ್ಸ್, ಅದರಲ್ಲಿ ಬಂದು ಕುತ್ಕೊಂಡ್ವಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಈ ರೆಸ್ಟೋರೆಂಟಿಗೆ ಬಂದು ತಾನು ಸ್ಮೈಲ್ ಮಾಡೆ. ಫುಲ್ಲು ಟ್ಯಾನ್ ಆಗಿ ಹೋಗಿದ್ದೀವಿ ಕಣ್ರೆ, ಫುಲ್ಲು. ಅಲ್ಲಿಂದ ನಾವು ಊಟ ಮಾಡ್ಕೊಂಡು ಬಂದು ನೈಟು ರೆಡಿ ಹಾಕೊಂಡು ಒಂದು ಕೆಸಿನೋಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಕ್ಯಾಬಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹೇ ಗೈಸ್, ಸೊ ನಾವು ಇವಾಗ ಕೆಸಿನೋ ಹತ್ರ ಬಂದ್ವಿ. ಆಕ್ಚುಲಿ ಪಣಜಿ ಇದೆಯಲ್ಲ, ಅಲ್ಲಿ ಹೋಗೋಣ ಅನ್ಕೊಂಡಿದ್ವಿ ಕೆಸಿನೋಗೆ, ವಾಟರ್ ಕೆಸಿನೋಗೆ. ಬಟ್ ನಾವಿರೋ ಪ್ಲೇಸಿಂದ ತುಂಬಾ ದೂರ ಇದೆ. ಸೊ ಅದಕ್ಕೆ ಎಲ್ಲಾದ್ರೂ ನಿಯರ್ ಬೈ ಕೆಸಿನೋಗೆ ಹೋಗೋಣ ಅಂತ ಬಂದಿದ್ದೀವಿ. ನಾನು ಕೆಸಿನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಇವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಅದಕ್ಕೆ ಅವರೆಲ್ಲ ಹೋಗ್ಬೇಕು ಅಂದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬಿಗ್ ಕೆಸಿನೋ ಅಂತ ಹೇಳಿ ಬಂದಿದ್ದೀವಿ. ಆಕ್ಚುಲಿ 2000 ರೂಪೀಸ್ ಮಿನಿಮಮ್ ಎಂಟ್ರಿ ಚಾರ್ಜಸ್ ಇರುತ್ತೆ. ಅನ್ಲಿಮಿಟೆಡ್ ಫುಡ್ ಡ್ರಿಂಕ್ ಇದೆ, ಅಂದ್ರೆ ಇನ್ ಹೌಸ್ದು ಅವ್ರದ್ದು ಏನ್ ಡ್ರಿಂಕ್ಸ್ ಇರುತ್ತೆ ಅದನ್ನ ಕೊಡ್ತಾರೆ. ಅಂಡ್ ಫುಡ್ ಬೊಫೆ ಫುಡ್ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ಬಂದಿದ್ದೀವಿ, ಟಿಕೆಟ್ಸ್ನ ಬೈ ಮಾಡ್ತಾ ಇದ್ದೀವಿ. ಲೆಟ್ಸಿ ಒಳಗಡೆ ಹೋಗಿ ತೋರಿಸ್ತೀನಿ. ಮೇ ಬಿ ಕೆಲವೊಂದು ಕೆಸಿನೋ ಹತ್ರ ಆಟ ಆಡೋ ಹತ್ರ ಎಲ್ಲ ಮೊಬೈಲ್ ಎಲ್ಲ ಅಲೋ ಇರಲ್ಲ. ಬಟ್ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದೇ ಕೆಸಿನೋದು ಎಂಟ್ರಿ. ಒಂದು ಬಿಲ್ಡಿಂಗ್ ತರ ಇದೆ. ಇಟ್ಸ್ ಲ್ಯಾಂಡ್ ಕೆಸಿನೋ ಆಗಿರೋದ್ರಿಂದ ಆಬ್ವಿಯಸ್ಲಿ ಲ್ಯಾಂಡ್ ಮೇಲೆ ಇರುತ್ತೆ. ಬಟ್ ನಾವಿದ್ದ ಪ್ಲೇಸ್ಗೆ ಇದು ನಿಯರ್ ಬೈ ಇತ್ತು ಅಂತ ಹೇಳ್ಬಿಟ್ಟು ಬಂದ್ವಿ. ಲೆಟ್ಸಿ. ಸೊ ನಾವಿವಾಗ ರೆಸ್ಟೋರೆಂಟ್ ಪಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಅನ್ಲಿಮಿಟೆಡ್ ಬಫೆ ಇರುತ್ತೆ ಆ್ಯಂಡ್ ದೇರ್ ಆರ್ ಸಮ್ ಐಟಮ್ಸ್. ವಿಲ್ ಸಿ ಹೆಂಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ವಾಟ್ ಇಸ್ ದಿಸ್? ಬಿರಿಯಾನಿ. ಐ ವಾಂಟ್ ಹೆಲ್ದಿ ಫುಡ್. ನನ್ನ ಮನೇಲಿ ಚೆನ್ನಾಗಿ ಮಾಡ್ಕೊತಾ ಇದ್ದೆ. ಒಂಥರ ಹೋಟ್ಲಲ್ಲಿ ತಿಂದು ಬೋರ್ ಆಗಿಬಿಟ್ಟಿದೆ. 2 ದಿನಕ್ಕೆ ನನಗೆ ಹಿಂಸೆ ಫೀಲ್ ಆಗ್ತಾ ಇದೆ. ಐ ವಾಂಟ್ ನನ್ನ ಕೈ ಅಡುಗೆ ನಿಜವಾಗ್ಲೂ. So this is the restaurant. ನಾವು ಕೆಸಿನೋ ಆಡೋ ಹತ್ರ ಎಲ್ಲ ತೆಗಿಯಂಗಿರ್ಲಿಲ್ಲ. ನಿಮಗೆ ಗೊತ್ತಿರ್ಬೋದು, ಕೆಸಿನೋ ಹತ್ರ ನಾವು ಶೂಟ್ ಮಾಡೋಂಗಿಲ್ಲ. ಸೊ ಅಲ್ಲಿ ನಾವು 1000 ರೂಪೀಸ್ ಒಬ್ಬೊಬ್ರಿಗೆ ಚಿಪ್ಸ್ ಇತ್ತು. ಅದರಲ್ಲಿ ನಾನು ಒಂದು ಸರಿ ಗೆದ್ದೆ, ಆಮೇಲೆ ಎಲ್ಲ ಕಳ್ಕೊಂಡ್ವಿ. ಸುಮ್ಮನೆ ಫನ್ನಿಗಂತ ಹೋಗಿದ್ದು. ಅದಾದ ನಂತರ ಇದೇನೇನೋ ಪರ್ಫಾರ್ಮೆನ್ಸಸ್ ಇತ್ತು. ಇದನ್ನ ನೋಡಿಕೊಂಡು ಮನೆಗೆ ಹೋದ್ವಿ. ಇಷ್ಟುವರೆಗೂ ವಿಡಿಯೋ ನೋಡಿದರೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಆ್ಯಂಡ್ ಇನ್ನೂ ನನ್ನ ಗೋವಾ ವ್ಲಾಗ್ಸ್ ಬರ್ತಾ ಇರುತ್ತೆ. ನಿಮಗೆ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ. ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ.